ಈಗ ವಿದ್ಯಾರ್ಥಿಗಳೇ ಈ ಗಣಿತಗಳನ್ನು ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ. ಈಗ ವಿಡಿಯೋ ಮ್ಯೂಟ್ ಮಾಡ್ರಿ. ವಿಡಿಯೋ ಚಾಲು ಅದ. ಈಗ ವಿಡಿಯೋ ಮ್ಯೂಟ್ ಮಾಡಿ ಏನು ಮಾಡಬೇಕು, ಬಿಡಿಸೋದಾದಿಂದ ವಿಡಿಯೋ ತೆಗೀರಿ. ನಾನು ಅಂತ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಮ್ಯೂಟ್ ತೆಗೆದ್ರೆ ನೋಡ್ರಿ ಬೋರ್ಡ್ ಕಡೆ 2014ನೇ ಪ್ರಶ್ನೆ. ಮುಂದೆ ಎಷ್ಟು 57ನೇ ಪ್ರಶ್ನೆ ನಂಬರ್ ಪೇಪರ್ದಲ್ಲಿ 57ನೇದು, ವಿಡಿಯೋ ನಂಬರ್ 7ನೇ ಗಣಿತದು. ನೀವು ನಾನು ಹೇಳುವಾಗ ಲಕ್ಷ ಕೊಟ್ಟು ನೋಡ್ರಿ. ಏನು ಹೇಳ್ತಾನವ, 1ರಿಂದ 20ರವರೆಗಿನ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಯು ಶೇಕಡ ಎಷ್ಟು? 1 ನೋಡಿ, 2, 3, 4, 5, 6, 7, 8, 9, 10, 10, 11, 12, 13, 14, 15, 16, 17, 18, 19, 20. ಇದರಾಗ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರಗೆ ತೆಗೀರಿ. ಅವಿಭಾಜ್ಯ ಸಂಖ್ಯೆಗಳು ಬರೋಬ್ಬರಿ 2, 2, 3, 3, 5, 5 ಆದಿಂದ 7, 7 ಆದಿಂದ 11, 7 ಆದಿಂದ 11, 11 ಆದಿಂದ 13, 13 ಆದಿಂದ 17, 17 ಆದಿಂದ 19. ನೋಡ್ರಿ ಎಷ್ಟಾದ ನೋಡ್ರಿ. 1, 2, 3, 4, 5, 6, 7, 8 ಅದು. ಆದ್ರೆ 8 ಅವ ಏನು ಕೇಳ್ತಾನೆ, ಶೇಕಡ ಕೇಳ್ತಾನೆ. ಒಟ್ಟು ಅಂಕೆಗಳು ಎಷ್ಟು? 20. ಅದನ್ನು ತಿಳ್ಕೊಂಡು ಒಟ್ಟು ಎಷ್ಟವ ಅಂಕೆಗಳು? 20 ಅದ. ಎಷ್ಟವ ಅವಿಭಾಜ್ಯ ಸಂಖ್ಯೆಗಳು? 8 ಅವ. ಶೇಕಡ ಎಷ್ಟು ಅಂತ ಅಂದ್ರೆ ಇದಕ್ಕೆ 100ರಲ್ಲಿ ನೀವೇನು ಮಾಡಬೇಕು, ಇದನ್ನು ಶೇಕಡಾದಾಗ ಪರಿವರ್ತನೆ ಮಾಡಬೇಕು. ನೋಡಿ, 21ಲೇ 25ಲೇ ಬರೋಬ್ಬರಿ 8 40 ಶೇಕಡ. ಆನ್ಸರ್ ಎಷ್ಟು? 40 ಶೇಕಡ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? 40 ಶೇಕಡ. ಉತ್ತರ ಡಿ. ಉತ್ತರ ಸಂಖ್ಯೆ ಡಿ. ಆ ಒಟ್ಟು ಸಂಖ್ಯೆಗಳು ಎಷ್ಟು? 20. 20ರಾಗ ಎಷ್ಟು ಹೊಂಟಾವ? 8 ಹೊಂಟಾವ. 20ಕ್ಕೆ 8 ಆದ್ರೆ 100ಕ್ಕೆ ಎಷ್ಟು? ಅದೊಂದು ರೀತಿ. ಇನ್ನೊಂದು ರೀತಿ ಒಳಗೆ ತೋರಿಸ್ತಾನೆ. ರೀತಿ 2. ರೀತಿ 2ರೊಳಗೆ ಏನದ ಅಂದ್ರೆ ಒಟ್ಟು ಸಂಖ್ಯೆಗಳು ಎಷ್ಟು? 20. 20ಕ್ಕೆ ಎಷ್ಟವ ಅವಿಭಾಜ್ಯ ಸಂಖ್ಯೆಗಳು? 8 ಅವಿಭಾಜ್ಯ ಸಂಖ್ಯೆಗಳು. 100ಕ್ಕೆ ಬರೋಬ್ಬರಿ ಎಷ್ಟು? ನೋಡಿ, ಹಿಂಗೂ ಮಾಡ್ಬೋದು. 100 ಗುಡ್ಲೆ 8 ಸರಾಸವಾಗಲೇ 20. 21ಲೇ 25ಲೇ ಬರೋಬ್ಬರಿ 5 40 ಶೇಕಡ. 2 ರೀತಿಯೊಳಗೆ ಮಾಡ್ಬೋದು. ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಸರಳ ಆಗ್ತದೆ. 20ಕ್ಕೆ 8 ಆದ್ರೆ 100ಕ್ಕೆ ಎಷ್ಟು? ಹಿಂಗೆ ಸರಳ. ಹಂಗೆ ಮಾಡ್ಬೋದು. 20ಕ್ಕೆ 8 ಆದ್ರೆ 100ಕ್ಕೆ ಎಷ್ಟು? ಆ ರೀತಿಯೂ ಮಾಡ್ಬೋದು. ಒಟ್ಟು ನೀವು ಗಣಿತ ಮಾತ್ರ ಮಾಡ್ಲಿಕ್ಕೆ ಕಲಿಬೇಕು. ನಾ ಲಕ್ಷ ಕೊಟ್ಟು ನೋಡಿ. ಇದು ಟೆಲಿಗ್ರಾಮ್ ಕ್ಲಾಸ್. ಇದು ಎಲ್ಲ ಗಣಿತಗಳು ಬರುತ್ತಿರ್ತಾವಲ್ಲ, ಅವಾಗ ಏನು ಮಾಡ್ಬೇಕು, ನೀವು ಸುಮ್ಮನೆ ನೋಡ್ಕೊತಿರ್ಬೇಕು. ಈ ಗಣಿತ ನೀವು ವಿಡಿಯೋ ಮುಂದೆ ಇಟ್ಕೊಂಡು ಗಣಿತ ಮಾಡ್ರಿ, ಎಷ್ಟು ಇಂಟ್ರೆಸ್ಟ್ ಬರ್ತದೆ ನೋಡಕಂತ. ಒಂದು ನೋಟ್ಬುಕ್ ತೊಗೊಳ್ರಿ. ಪ್ರಶ್ನೆ ಬಂದ ತಕ್ಷಣ ಏನು ಮಾಡಬೇಕು? ಮ್ಯೂಟ್ ಮಾಡಿಬಿಡಬೇಕು. ಪ್ರಶ್ನೆ ಬಂತಂದ್ರೆ ಮ್ಯೂಟ್ ಮಾಡಿಬಿಡ್ಬೇಕು. ಆಮೇಲೆ ನೀವು ಬಿಡಿಸಿದಂಗೆ ನಾನು ಉತ್ತರ ಬಂದ್ಕೊಳ್ಳಿ, ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ. ನೀವು ಮಾಡಿ ಪ್ರಯತ್ನ ಮಾಡಿ ನೋಡ್ರಿ. ಯಾವುದೇ ಒಂದು ಕೆಲಸ ನೀವು ಏನು ನ್ಯಾಚುರಲ್ ವಿಡಿಯೋ ಕ್ಲಾಸ್, ಜಸ್ಟ್ ನೀವು ಕೋಚಿಂಗ್ ಕ್ಲಾಸ್ನಾಗ ಹೆಂಗೆ ಅಭ್ಯಾಸ ತಗೋತೀರಿ ಅದೇ ಟೈಪ್ ಅದ. ಇದು ನಿಮ್ಮ ಜವಾಬ್ದಾರಿಯಿಂದ ಕಲಿದಿರ್ತದೆ ಇದು. ಯಾಕಂದ್ರೆ ನಾವು ಅಲ್ಲಿ ಇರಂಗಿಲ್ಲ ಅಂತ ತಿಳ್ಕೊಂಡು ಬೇಜವಾಬ್ದಾರಿತನ ಮಾಡಬಾರ್ದು. ನಾವು ಸರ್ ಮುಂದೆ ನಿಂತು ಹೇಳಿಕತ್ತಾರಪ್ಪ, ಪೂಜ್ಯ ಭಾವನೆಯಿಂದ ನಾವು ಗುರುಗಳಿಗೆ ಬೆಲೆ ಕೊಟ್ಟು ನಾವು ನೋಡಬೇಕು, ಕಲಿಬೇಕು, ನಾವು ಶಾಣ್ಯರಾಗಬೇಕು, ನಾವು ರಿಸಲ್ಟ್ ತಗೋಬೇಕು ಅನ್ನೋಂಥ ಛಲ ನಿಮ್ಮದು. ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್ ಸಕ್ಸಸ್ ಆಗ್ಬೇಕಾದ್ರೆ ನೀವು ಕಾರಣ.
ವಿದ್ಯಾರ್ಥಿಗಳು ಎಷ್ಟು ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡ್ತೀರಿ ಇದನ್ನು ಎಲ್ಲರೂ ಅಪೇಕ್ಷೆ ಪಡ್ತಾರೆ. ನೀವು ಸರ್ ಕೇರ್ಲೆಸ್ ಮಾಡಿದ್ರಿ ವಿದ್ಯಾರ್ಥಿಗಳಂದ್ರೆ ವಿಡಿಯೋದಿಂದ ಏನು ತಿಳಿಯಂಗಿಲ್ಲ ಅಂತ ನೀವೇ ಅನ್ನಿಸ್ಬೇಕಾಗ್ತದೆ. ಅದನ್ನು ನೀವು ಅನ್ನಿಸ್ಬಾರ್ದು ಒಂದು ರಿಸಲ್ಟ್ ಮಾಡಿರಿ. ಇದಕ್ಕೆ ನಾನು ಹುಡುಕ್ಯಾಡ್ಕೊಂಡು ಬರ್ತಾರೆ, ಜೋಶಿಯವ್ರ ವಿಡಿಯೋ ಕ್ಲಾಸ್ ತೊಗೊಳ್ರಿ, ಭಾಳ ಚಲೋ ಅದ, ಭಾಳ ಎಲ್ಲ ಗದ್ಯ ಭಾಗ ಅದ, ನವೋದಯ ರೀಸ್ನಿಂಗ್ ಅದ, ಮುಂದೆ ಮೇಲೆ ಎಲ್ಲ ಗಣಿತಗಳ ಹಂತವಾಗಿ ಎಲ್ಲ ಅಭ್ಯಾಸಗಳನ್ನು ನಾವು ಕಳಿಸ್ತೀವಿ. ಗದ್ಯ ಭಾಗ ಕಳಿಸ್ತದೆ, ಗ್ರಾಮರ್ ಅಂಶವನ್ನು ನಿಮಗೆ ವಿಡಿಯೋದಾಗೆ ಕಳಿಸ್ತೀವಿ. ಅದು ಭಾಳ, ಯಾಕಂದರೆ ಈಗ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಟೈಮ್ ತಿಂತದೆ. ಈಗ ತಕ್ಷಣ ಬೇಡಿದರೆ ಸಿಗುವುದಿಲ್ಲ. ನಾವೆಲ್ಲ ಕ್ರಮಬದ್ಧವಾಗಿ ಎಲ್ಲ ವಿಡಿಯೋಗಳನ್ನು ಮಾಡಿದಿಂದ ನಿಮಗೆ ಜೂನ್ ಅನ್ಕೊಡ್ದೆ ಎಲ್ಲ ಅಭ್ಯಾಸ ಬರ್ಲಿಕ್ಕೆ ಚಲೋ ಆಗ್ತದೆ. ನಿಮಗೆ ಜೂನದ ಅಭ್ಯಾಸ ಬೇರೆನೇ ಇರ್ತದೆ. ಅದನ್ನು ನಾನು ಒಂದು 10 ಮಾದರಿಗಳನ್ನು ಹಾಕಿನೀಗ. ನೀವು ಸರಿಯಾಗಿ ನೋಡಿರಿ, ಸರಿಯಾಗಿ ಇದ್ರ ಉಪಯೋಗ ತಗೋರಿ. ಥ್ಯಾಂಕ್ಸ್.